ಮದುವರೆ ನಾನು ಊರಲ್ಲಿ ಒಂದು ಮನೆ ಕಟ್ಟಿಸಿದೆ. ನನ್ನ ಮಕ್ಕಳಿನ್ನೂ UKG ಓದ್ತಾ ಇದ್ದಾರೆ. ನಾನು ಹೆಂಡ್ತಿಗೆ ಹೇಳ್ತಾ ಇದ್ದೆ, ಊರಿಗೆ ಕರ್ಕೊಂಡೋಗಿ ಗೌರ್ಮೆಂಟ್ ಸ್ಕೂಲಿಗೆ ಹಾಕೋಣ, ಒಂದು 15 ಎಕರೆ ಜಮೀನಿದೆ, ಒಳ್ಳೆ ಕೃಷಿ ಮಾಡೋಣ ಅಂತ ಹೇಳ್ತಾ ಇದ್ದೆ. ನಾನು ರೈಟ್ ಡಿಸಿಷನ್ನ ಮುಂದಿನ ದಿನಗಳನ್ನು ನೋಡಿಕೊಂಡ್ರೆ? ಇಲ್ಲ, ಅದು ಅದಕ್ಕೇ ತುಂಬ ಅಂದರೆ ಪ್ರಶ್ನೆ ನಾವು ಭಾಳ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀವಿ. ಇಡೀ ಜಾಬ್ ಲಾಸ್ ಅಂತ ಅರ್ಥ ಮಾಡ್ಕೋತಿದ್ದೀವಿ. ಓಕೆ ಓಕೆ ಇದು ಜಾಬ್ ಲಾಸ್ ಅಲ್ಲ, ಜಾಬ್ ಡಿಸ್ಪ್ಲೇಸ್ಮೆಂಟ್. ಓಕೆ. ಮತ್ತು ಅಂದರೆ ರೂಪಾಂತರ. ಮಕ್ಕಳಿಗೆ ಈಗ ನಾವು ಭಯ ಹುಟ್ಟಿಸ್ಬಾರ್ದು ಇದನ್ನು. ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಬಹಳ ಸುವರ್ಣ ಯುಗದಲ್ಲಿದ್ದಾರೆ ನನ್ನ ಪ್ರಕಾರ. ನಾವು ಕೇಳೋದಾದ್ರೆ ಅವರು ಒಂದು ಸುವರ್ಣ ಯುಗದಲ್ಲಿ ಇದ್ದಾರೆ. ಏನು ಗೊತ್ತಾ, ನಾವು ಇಷ್ಟೊತ್ತು ಮಾತಾಡ್ತಿದ್ವಿ ಈ ಪ್ಲಗಿನ್ ಬಗ್ಗೆ, ನಿಮ್ಮ ಆಟೋಮೇಷನ್ ಬಗ್ಗೆ ಮಾತಾಡ್ತೀವಿ. ಅದನ್ನು ಮಾಡೋಕ್ಕೆ ಯಾರಾದ್ರೊಬ್ಬ ಬೇಕಲ್ಲ. ಕರೆಕ್ಟ್. ಇದೇ ರೀತಿ ಇಡೀ ಜಗತ್ತಲ್ಲಿ ನೂರಾರು ಯೂಸ್ ಕೇಸ್ ಇದ್ದಾವೆ, ಅಥವಾ ಸಾವಿರಾರು ಲಕ್ಷಾಂತರ ಯೂಸ್ ಕೇಸ್ ಇದ್ದಾವೆ. ಅದನ್ನು ಮಾಡೋಕ್ಕೆ ಯಾರಾದ್ರೊಬ್ಬ ಬೇಕಲ್ಲ. ಯೂಸ್ ಕೇಸ್ ಅಂದರೆ ಆ ಕೆಲಸಗಳು ಪ್ಲಗಿನ್ ಕ್ರಿಯೇಟ್ ಮಾಡೋಕ್ಕೆ, ಆಟೋಮೇಷನ್ ಮಾಡೋಕ್ಕೆ. ಈಗ ನಿಮ್ಮದು ಸ್ಟುಡಿಯೋ ಒಬ್ಬ ಆಟೋಮೇಟ್ ಮಾಡಬೇಕು, ಪ್ಲಗಿನ್ ಮಾಡಬೇಕು. ಲೀಗಲ್ ಫರ್ಮ್ಗೆ ಒಬ್ಬ ಪ್ಲಗಿನ್ ಮಾಡಬೇಕು, ಇನ್ನೊಬ್ಬ ಫಿನಾನ್ಸ್ಗೆ ಒಬ್ಬ ಮಾಡಬೇಕು. ಹೀಗೆ ಪ್ರತಿಯೊಂದಕ್ಕೂ ಒಬ್ಬೊಬ್ಬ ಮಾಡ್ತಾ ಹೋಗಬೇಕು. ಇಡೀ ಜಗತ್ತನ್ನು ಇವತ್ತು ನಾನ್ AI ಇಲ್ಲದ ಪ್ರಪಂಚವನ್ನು ಎತ್ತಿ AI ಪ್ರಪಂಚಕ್ಕೆ ಎತ್ತಿಡಬೇಕು. ಎಷ್ಟೊಂದು ಕೆಲಸ ಇದೆ. ಓಕೆ. ಸಿಕ್ಕಾಪಟ್ಟೆ ಕೆಲಸ ಇದೆ. ಒಂದು ಅಡ್ವಾಂಟೇಜ್, ಇಷ್ಟು ಕೆಲಸ ಇದೆ ಆಯಿತಾ. ಎರಡನೇ ಅಡ್ವಾಂಟೇಜ್ ಏನು ಅಂದರೆ, ಇಷ್ಟು ದಿವಸ ಅದಕ್ಕೋಸ್ಕರ ಬಟ್ ವಿಲ್ ಬಿ ಟ್ರೈನಿಂಗ್ ಯುವರ್ ರಿಪ್ಲೇಸ್ಮೆಂಟ್ ಬೇಸಿಕಲಿ. ಇಲ್ಲ, ಕೇಳಿಸ್ಕೊಳ್ಳಿ. ಇಷ್ಟು ದಿವಸ ಇದಕ್ಕೋಸ್ಕರ 4 ವರ್ಷ ಇಂಜಿನಿಯರಿಂಗ್ ಮಾಡಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರೇ ಮಾಡಬೇಕಾಯ್ತು ಇದನ್ನು. ಕರೆಕ್ಟ್. ಅದಕ್ಕೋಸ್ಕರ ಅವನು ದಿನ ರಿಪೀಟ್ ಮಾಡೋ ಕೆಲಸಕ್ಕೆ ಅವನಿಗೆ ಸಿಕ್ಕಾಪಟ್ಟೆ ಸಂಬಳ, 60,000 70,000 ಸಂಬಳ ಕೊಟ್ಟು ಅವನ್ನ ಅಮೆರಿಕಾಗೆಲ್ಲ ಕಳಿಸಿ ಅವ್ನು ಸಿಕ್ಕಾಪಟ್ಟೆ ಮೆರೀತಿದ್ದ, ಏನೋ ಮಾಡ್ತಿದ್ದ. ಇನ್ಮೇಲೆ AI ಬಂದಿರೋದ್ರಿಂದ ಈ ಪ್ಲಗಿನ್ ಏನಂತಾರೆ, ಅವನೊಬ್ಬ ನಾನ್ IT ಗೈ ಕುತ್ಕೊಂಡು BSc ಮಾಡಿರೋನು ಅಥವಾ ಬೇರೆ ಯಾರೋ ಡಿಗ್ರಿ ಮಾಡೋನು ಕೂಡ ಆ ಪ್ಲಗಿನ್ ಅಥವಾ ತಾನೇ ಕ್ರಿಯೇಟ್ ಮಾಡ್ಬೋದು, ಅಥವಾ ತಾನೇ ಒಂದು ಯೂಸ್ ಮಾಡಿಕೊಂಡು AI ಯೂಸ್ ಮಾಡಿಕೊಂಡು ಹೊಸ ಆಟೋಮೇಷನ್ ಮಾಡ್ಬೋದು, ಹೊಸ ಸೊಲ್ಯೂಷನ್ ಕಂಡುಹಿಡಿಬೋದು, ಹೊಸ ಸಮಸ್ಯೆಗೆ ಅಥವಾ ಇರೋ ಸಮಸ್ಯೆಗಳಿಗೆ ಹೊಸ ಪರಿಹಾರ ಕಂಡುಹಿಡಿಬೋದು. ಅಂದರೆ ಹೊಸ ಬಿಸ್ನೆಸ್ ಕಂಡುಹಿಡಿಬೋದು. ಓಕೆ. ಅಂದರೆ ಅಷ್ಟೊಂದು ಅಗಾಧವಾದ ವಿಪುಲ ಅವಕಾಶಗಳಿದ್ದಾವೆ. ಇಡೀ ಜಗತ್ತನ್ನು AI ಮಯ ಮಾಡೋದಕ್ಕೆ ಅವರಿಗೆ ಈಗ ಬುದ್ಧಿ ಉಪಯೋಗಿಸ್ಬೇಕು. ಅಂದರೆ ಇನ್ನೊಂದು 50 ವರ್ಷ ನಡೆಯುತ್ತೆ ಇದು? ಇನ್ನೂ ಒಂದು 20-30 ವರ್ಷ ಖಂಡಿತ ನಡೆಯುತ್ತೆ. ಅಷ್ಟು ಅಂದರೆ ಅಷ್ಟು ಫ್ರೀಯಾಗಿ ಕೆಲಸ ಇದೆ, ತಗೊಳ್ಳಿ ಹೋಗಿ ಅನ್ನಾಗೆ. ಬಟ್ ಏನಾಗ್ತಿದೆ ಅಂದರೆ ಎಂಟ್ರಿ ಲೆವೆಲ್ ಜಾಬ್ಸ್ ಹೋಗೋದು ಅಂತ ಖಚಿತ. ಈ ರಿಪಿಟೇಟಿವ್ ಎಲ್ಲ ಹೋಯ್ತು ಅವ್ರಿಗೆ. ಅಂದರೆ ಅವ್ರು ಅದೃಷ್ಟವಂತರು. ದೇ ಡೋಂಟ್ ಹ್ಯಾವ್ ಟು ಡೂ ದ ಶ್ರಮಿಕ ಕೆಲಸ ಹೋಯ್ತು ಅವ್ರಿಗೆ. ಅಲ್ಲ, ನಾನು ಹೇಳೋದು, ಈ 4 ವರ್ಷ ಇಂಜಿನಿಯರಿಂಗ್ ಮುಗಿಸಿ ಬರೋ ಹುಡುಗನಿಗೆ ಏನು ಕೆಲಸ ತಗೋತಿದ್ನಲ್ಲ, ಎಂಟ್ರಿ ಲೆವೆಲ್ ಜಾಬ್ಸ್ ಅವನಿಗಿಲ್ಲ. ಓಕೆ. ಮಿಡ್ ಲೆವೆಲ್ಗೆ ಹೋಗೋಕೆ ಅವನಿಗೆ ಅನುಭವ ಇಲ್ಲ. ಹೌದು. ಇದು ಮೊಟ್ಟೆ ಮತ್ತು ಕೋಳಿ ಕಥೆ. ಯಾವ್ದು ಮೊದಲು? ಅವನಿಗೆ ಕೆಲಸ ಕೊಟ್ಟರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಕೆಲಸ ಬೇಕು. ಹೌದು. ಎರಡೂ ಇಲ್ಲ. ಸೊ ಆ ಒಂದು ದೊಡ್ಡ, ನಿಮಗೆ ಗೊತ್ತಿದೆ, ಇವರ ವೆರಿ ಗುಡ್ ಅನಾಲಿಸ್ಟ್, ನಮ್ಮ ಡೆಮೋಗ್ರಫಿಕ್ ಡಿವಿಡೆಂಡ್ ಇಸ್ ಬಿಕಮಿಂಗ್ ಎ ಲಯಬಿಲಿಟಿ. ಕಳೆದ 25 ವರ್ಷಗಳಿಂದ 2 ಕೋಟಿ ಜನಗಳನ್ನು ಹುಟ್ಟಿಸಿ ಈ ದೇಶಕ್ಕೆ ಬಿಡ್ತಾ ಇದ್ದೀವಿ ಅಂದರೆ ಅವರಿಗೆ ಅಷ್ಟು ಜನಕ್ಕೆ ಕೆಲಸ ಕೊಡುವಂಥದ್ದು, ಕೆಲಸ ಸೃಷ್ಟಿ ಆಗಬೇಕು. ಈ ಎಂಟ್ರಿ ಲೆವೆಲ್ ಜಾಬ್ಗಳಲ್ಲಿ ಎಷ್ಟೋ ಜನರು ಬದುಕು ಕಟ್ಕೋತಾ ಇದ್ದರು. ಹೌದು. ಅವರಿಲ್ಲ. ಈಗ ನಾನು ಸಾಮಾನ್ಯವಾಗಿ ನನ್ನ ಮಗನನ್ನು ನೀನು ಪ್ಲಂಬರ್ ಆಗೋದು ನಾನು ಫಸ್ಟ್ ಹೇಳಲ್ಲ, ಟ್ರೈ ಮಾಡು ಇಂಜಿನಿಯರಿಂಗಲ್ಲಿ. ಇಂಜಿನಿಯರಿಂಗ್ ಓದೋನು ನಾಳೆ ಪ್ಲಂಬಿಂಗ್ ಕೆಲಸಕ್ಕೆ ಬರೋಲ್ಲ, ವ್ಯಾಕ್ಯೂಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಈ ಎಂಟ್ರಿ ಲೆವೆಲ್ ಜಾಬ್ಗಳು ಹೋಗ್ತಾ ಇರೋದಂತೂ ಸತ್ಯ. ಈ ಎಂಟ್ರಿ ಲೆವೆಲ್ ಜಾಬ್ಗಳಿಂದ ಇವರನ್ನು ಡೈವರ್ಟ್ ಮಾಡಿ ಅಲ್ಲಿ ಉದ್ಯೋಗ ಸೃಷ್ಟಿಯ ಅವಕಾಶಗಳು ಎಲ್ಲಿದ್ದಾವೆ? ಇಟ್ ಈಸ್ ನಾಟ್ ಜಸ್ಟ್ ಇಂಜಿನಿಯರಿಂಗ್, ದೆರ್ ಆರ್ ಸೋ ಮೆನಿ ಹ್ಯುಮ್ಯಾನಿಟೇರಿಯನ್ ವರ್ಕ್ ದಟ್ ಕ್ಯಾನ್ ಬಿ ಡನ್. ಯು ಕ್ಯಾನ್ ಕಮ್ ಇನ್ ಟು ದ ಪಾಲಿಟಿಕ್ಸ್. Politics is a very good opportunity for the youth to get in and improve. ಪೊಲಿಟಿಷಿಯನ್ಸ್ ಆಗಿದ್ರೆ ಅವರಪ್ಪ ಅಮ್ಮ ಪೊಲಿಟಿಷಿಯನ್ ಆಗಿದ್ರೆ ಇದು ಅಂದರೆ ನೋಡಿ, ಇದು ಸರಳವಾಗಿ ಹೇಳಬೇಕು ಅಂದರೆ ಈ ಫಿಕ್ಸ್ಡ್ ಮಾರ್ಗ ಅಂತ ಒಂದಿತ್ತು ನಮ್ಮಲ್ಲಿ. ಡಿಗ್ರಿ ಮಾಡು, ಉದ್ಯೋಗ ತಗೋ, ಇಂಟರ್ವ್ಯೂ ಅಟೆಂಡ್ ಮಾಡು, ಉದ್ಯೋಗ. ಆ ಮಾರ್ಗ ಹೋಯಿತು. ಆ ಸರ್ಕಸ್ ದಾಟ್ಕೊಂಡು ಸರ್ಕಸ್ ಆಯಿತು. ಇದು ಅಮೆರಿಕ, ಯುರೋಪಲ್ಲಿ ಮುಂಚೆನೇ ಹೋಗಿತ್ತು. ಅವರು ಮಕ್ಕಳು PUC ಆದ ತಕ್ಷಣ ಹೊರಗಡೆ ಆಗ್ತಾಯಿದ್ರು. ಅದು ಒಪ್ಪುತ್ತೀವೋ ಬಿಡ್ತೀವೋ ಅದು ಬೇರೆ ವಿಚಾರ. ಆದರೆ ಈ ಸ್ಟೀವ್ ಜಾಬ್ಸ್ ಇವರೆಲ್ಲ, ಮೈಕ್ರೋಸಾಫ್ಟ್, ಬಿಲ್ ಗೇಟ್ಸ್ ಇವರೆಲ್ಲ ಗ್ಯಾರೇಜಲ್ಲಿ ಕಂಪ್ನಿ ಶುರು ಮಾಡಿದ್ರು. ಆಯಿತಾ? ಆ ಕಲ್ಚರು ಇವಾಗ ಇಲ್ಲಿ ಶುರು ಆಗಬೇಕು, ಆಗುತ್ತೆ.
ಬೇರೆ ದಾರಿ ಇಲ್ಲ. ಆಗ್ತಾ ಇದೆ, ನಾನು ಆಗ್ತಾ ಇದೆ, ನೋಡಿದ್ದೇನೆ. ಹೌದು, ಬೇರೆ ದಾರಿ ಇಲ್ಲ. 3 ಬೆಡ್ರೂಮಿನ ಬಾಡಿಗೆ ಮನೆಯಲ್ಲಿ ಕುತ್ಕೊಂಡು ಶುರುವಾದಂಥ ಕಂಪನಿಗಳು ಬೆಂಗಳೂರಿನಲ್ಲಿ ಸುಮಾರು ಇದಾವೆ. ಹೌದು, ನವೋದ್ಯಮಗಳು ಗೆದ್ದು ಇನ್ನೊಂದಷ್ಟು ಪ್ರಶ್ನೆ ತಗೊಳ್ತೀನಿ. ಎಸ್ ಮಧುಸರ್ಗೆ ಸರ್, ನೀವು ಟೀಚರ್ಸ್ ಉಳಿಸ್ಕೊಂತೀವಿ ಅಂತ ಹೇಳ್ತಾ ಇದ್ರಿ. ಜಸ್ಟ್ ಕಿಂಡರ್ ಗಾರ್ಟನ್ ಯಾವ ಟೀಚರ್ಸ್ ಉಳಿಸ್ಕೊಂತೀರಾ? ಕಿಂಡರ್ ಗಾರ್ಟನ್ ಉಳಿಸ್ಕೊಂತೀರಾ, ಮಿಡ್ಲ್ ಸ್ಕೂಲ್ ಉಳಿಸ್ಕೊಂತೀರಾ, ಅಥವಾ ಹೈಸ್ಕೂಲ್ ಉಳಿಸ್ಕೊಂತೀರಾ, ಕಾಲೇಜ್ ಟೀಚರ್ಸ್ ಉಳಿಸ್ಕೊಂತೀರಾ, ಅಥವಾ ಇದು BTech ಇಂಜಿನಿಯರ್ಸ್ ಪ್ರೊಫೆಸರ್ಸ್ನ ಅವ್ರನ್ನ ಉಳಿಸ್ಕೊಂತೀರಾ, MBBS ಅವ್ರನ್ನ ಉಳಿಸ್ಕೊಂತೀರಾ? ನೋಡಿ, ಪ್ರೈಮರಿ ಸ್ಕೂಲ್ವರೆಗೆ ಖಂಡಿತ ಉಳಿಸ್ಕೋರೆ. ಎಲ್ಲಿವರೆಗೆ ಒಂದು ಬೇಸಿಕ್ ಟಚ್ ಬೇಕಿರುತ್ತೋ, ಸ್ಪರ್ಶ, ಅಲ್ಲಿವರೆಗೆ ಖಂಡಿತ ಎಲ್ಲರೂ ಉಳಿತಾರೆ. ಅದಾದಮೇಲೆ ನನಗನ್ನಿಸುತ್ತೆ ಸ್ವಲ್ಪ ಡೌನ್ ಸೈಜಿಂಗ್ ಆಗ್ತಾರೆ ಅಂತ ಅನಿಸುತ್ತೆ, ಕಡಿಮೆ ಆಗ್ತಾರೆ ನಂಬರ್. ಈ ಜ್ಞಾನ ನಮ್ಮಲ್ಲಿ ನಾವು ಕಲಿತಿದ್ದ ಕಾಲದಲ್ಲಿ ಜ್ಞಾನ ಅನ್ನೋ ಮಾರ್ಗ ಇತ್ತಲ್ಲ, ಪುಸ್ತಕ ಕಲಿಯೋದಾಗಿತ್ತು, ಆ ಮಾರ್ಗ ಹೋಗುತ್ತೆ. ಇವಾಗ ಎಕ್ಸಸೈಸ್, ಪ್ರಾಯೋಗಿಕ ಮಾರ್ಗ, ಇನ್ಮೇಲೆ ಶಿಕ್ಷಣ, ಅದು ಆ ಮಾರ್ಗ ಬರುತ್ತೆ. ಟೀಚರ್ ಅನ್ನೋ ಶಬ್ದನೇ ಹೋಗುತ್ತೆ ರೀ ಬೇಸಿಕಲಿ. ಅಲ್ಲ, ಅಂದರೆ ದೇ ವಿಲ್ ಬಿ ಫೆಸಿಲಿಟೇಟರ್ ಅಷ್ಟೇ. ಜ್ಞಾನಕ್ಕೆ ಅಂದರೆ ಅವರು ಏನನ್ನ ಹೇಳಿಕೊಡ್ತಾ ಇದ್ರು ಅದನ್ನು ಹೇಳಿಕೊಡುವುದಕ್ಕೆ ಟೂಲ್ಗಳು ಬರ್ತವೆ. ಟೀಚರ್ ಅನ್ನೋರು ಅದನ್ನ ಕೂತ್ಕೊಂಡು ಫೆಸಿಲಿಟೇಟ್ ಮಾಡ್ತಾರೆ. ಎಂಪತಿ ಸಿಂಪತಿ ಇರ್ತಾವೆ ಹುಡುಗರಿಗೆ. ಟೀಚರ್ಸ್ ಹೇಳ್ಕೊಡೋದೇ ಬೇರೆ, ಅವ್ರನ್ನ ಪ್ರೀತಿಯಿಂದ ಹೇಳ್ಕೊಡ್ತಾರೆ. ನಿಮ್ದು ಏನಾದರೂ ಹೋದ್ರೆ ನಿಮ್ಮ ಸಿಂಪತಿಯಿಂದ ಎಂಪತಿಯಿಂದ ಹೇಳ್ಕೊಡ್ತಾರೆ. ಇಲ್ಲ, ಖಂಡಿತ ಇಲ್ಲ. ಅದೇ ಹೇಳಿದ್ದು, ಅದಕ್ಕೋಸ್ಕರನೇ ಮನುಷ್ಯರು ಬೇಕಿರೋದು. ಅದಕ್ಕೋಸ್ಕರನೇ ಒಂದು 100 ಜನ ಇಷ್ಟು ನಾವು ಅದೇನೋ 15 ಜನಕ್ಕೊಬ್ಬರು ಏನೋ ಶಿಕ್ಷಕರು ಇರಬೇಕು ಅಂತ 1:15 ರೇಷಿಯೋ ಅಂತ ಇತ್ತು. ಅದು ಶಿಕ್ಷಣ ತಜ್ಞರು ಹೇಳಬೇಕು ಅಂತ ನಾನು ಸಪ್ಲಿಮೆಂಟ್ ಮಾಡ್ತೇನೆ. ಏನು ಅಂತಂದರೆ, ಈಗ ಎ ಟೀಚರ್ ವಿಲ್ ನಾಟ್ ಬಿ ರಿಪ್ಲೇಸ್ಡ್ ಬೈ ಅನದರ್ ಟೀಚರ್. ಎ ಟೀಚರ್ ವಿಲ್ ಬಿ ರಿಪ್ಲೇಸ್ಡ್ ಬೈ ಅನದರ್ ಟೀಚರ್ ಹೂ ಹ್ಯಾಸ್ ದ ಟೆಕ್ನಾಲಜಿ ವಿತ್ ಹಿಮ್ ಅಂತ. ಕಲ್ತಂಥವನು, ಟೆಕ್ನಾಲಜಿ ಜೊತೆಗೆ ಹೋಗುವಂಥವನನ್ನು ಅಲ್ಲಿ ತೊಗೊಂಡು ಬರ್ತಾ ಇದ್ದೇವೆ. ಎಸ್, ನೀವು ಹೇಳಿದ್ರಿ, ಎಂಪತಿ ಅನ್ನೋದು ಬೇಕೇ ಬೇಕು. ಒಂದು ಕಾದಂಬರಿ ವಸ್ತು ಆಗಿರ್ತಿತ್ತು. ಹೌದು. ಆಮೇಲೆ ಎಲ್ಲ ಇವತ್ತು ನನ್ನ ಮಗ ಅಮೆರಿಕದಲ್ಲಿ ಬಂದ, ಅಲ್ಲಿ ಆಟೋಮೇಟ್ ಆಗಿಲ್ಲ ಟೀಚಿಂಗ್. ಪ್ರೊಫೆಸರೇ ಬಂದು ಪಾಠ ಮಾಡಿದ್ರು ಅವನಿಗೆ. ಹಿ ಡಿಡ್ ಇಸ್ MS ಕಂಪ್ಯೂಟರ್ ಸೈನ್ಸ್ ದರ್. ಐ ವೆಂಟ್ ಆನ್ ಆಸ್ಕಿಂಗ್ ಹಿಮ್, ಎನಿ ರೋಬೋಟ್ ಈಸ್ ಟೀಚಿಂಗ್ ಯು, ಎನಿ ರೋಬೋ ಹ್ಯೂಮನಾಯ್ಡ್ ಈಸ್ ಇನ್ ಫ್ರಂಟ್ ಆಫ್ ಯು ಅಂತ. ಇಲ್ಲ ಅಂದ ಅವನು. ದ ಟೀಚರ್ ಕಮ್ಸ್ ಟು ದ ಕ್ಲಾಸ್, ಹಿ ಸೇಸ್ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಹೇಳುವಾಗ ಹೋಗ್ತಾರೆ, ಪಾಠ ಮಾಡಿದ್ದಾರೆ ಅಂತಂದರೆ ಮುಂದುವರೆದ ದೇಶಗಳಲ್ಲೂ ಸಹ ಇವತ್ತಿಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕ ಕಣ್ಣೆದುರಿಗೆ ಇದ್ದಾನೆ. ಹಾಗಾಗಿ ಸದ್ಯಕ್ಕೆ ಭಯ ಬೇಡ. ನಾರ್ಡಿಕ್ ದೇಶಗಳಲ್ಲಿ ಕಂಪ್ಲೀಟ್ ಅಪೋಸಿಷನ್ ಇದೆ. ನಾರ್ಡಿಕ್ ದೇಶಗಳಲ್ಲಿ ಬೇರೆ ಥರ AI ಅಪೋಸಿಷನ್ ಇದೆ. ಈಗ ಎಲ್ಲಿ ನಿಮಗೆ ಫರ್ನೇಸ್ನಲ್ಲಿ ನೀವು ಹೋಗ್ಲಿಕ್ಕಾಗಲ್ಲ. ಯು ಕೆ ನಾಟ್ ಪುಟ್ ಯುವರ್ ಹ್ಯಾಂಡ್ ಆ್ಯಂಡ್ ಪ್ಲಕ್ ಒನ್ ಮೆಟೀರಿಯಲ್ ವಿಚ್ ಇಸ್ ಆಲ್ರೆಡಿ ಇನ್ ದ ಮೋಲ್ಟನ್ ಸ್ಟೇಟ್, ಸೆಂಡ್ ದ ರೋಬೋ ದೇರ್. ಇದಕ್ಕೆ ಗಾಂಧೀಜಿ ಬೇಕು ಅಂತ ಹೇಳೋದು. ಎಲ್ಲಿ ಮನುಷ್ಯ ತನ್ನ ಕೆಲಸವನ್ನು ತನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಅಲ್ಲಿ ಮನುಷ್ಯ ಮಾಡ್ಕೋಬೇಕು, ಅಲ್ಲಿ ಯಂತ್ರ ಕಳಿಸ್ಬೇಡಿ ಅಂತ. ಎಲ್ಲದನ್ನೂ ಬೆಂಗಳೂರಿಗೆ ತರಬೇಡಿ, ದಾವಣಗೆರೆಯಲ್ಲಿ ಅಷ್ಟು ಬಿಡಿ, ಗುಲ್ಬರ್ಗಾದಲ್ಲಿ ಒಂದಿಷ್ಟು ಬಿಡಿ, ಹರಪನಹಳ್ಳಿಲಿ ಒಂದಿಷ್ಟು ಬಿಡಿ, ಗಂಗಾವತಿಲಿ ಒಂದಿಷ್ಟು ಬಿಡಿ. ಡಿಸೆಂಟ್ರಲೈಸ್ ರಿಸೋರ್ಸಸ್ ಅಲ್ಲಿಯೇ ಇರಲಿ. ಎಲ್ಲರೂ ಇಲ್ಲಿಗೆ ಬಂದಾಗ ನೀರಿನ ಕೊರತೆ. ಇವತ್ತು ಬೆಂಗಳೂರಿನ 8 ಶಾಲೆಗಳಲ್ಲಿ ರೋಬೋ ಯೂಸ್ ಮಾಡಿ ಪಾಠ ಮಾಡಿಸ್ತಾ ಇದ್ದಾರೆ. ರೋಬೋ ಎಂಟರ್ಸ್ ದ ಕ್ಲಾಸ್, ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇದೆ. ಸ್ಟೂಡೆಂಟ್ಸ್ ಥ್ರಿಲ್ ಆಗಿದ್ದರು. ಆದರೆ ಇದೇ ಮಕ್ಕಳು ಗೊತ್ತಲ್ಲ, ಫಸ್ಟ್ ಡೇ ಓಕೆ ಥ್ರಿಲ್, ಸೆಕೆಂಡ್ ಡೇ ಥ್ರಿಲ್ ಇತ್ತು, 3ನೇ ದಿವಸ ಕೀಟ್ಲೆ ಮಾಡೋಕ್ಕೆ ಶುರು ಮಾಡಿದ್ರು, ಬೇಡದಿರೋ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡಿದ್ರು. ಇಟ್ ಕುಡ್ ನಾಟ್ ಆನ್ಸರ್ ಬಿಕಾಸ್ ಇಟ್ ವಾಸ್ ಇನ್ ಟ್ರೈನ್ಡ್. ಅದು ನಾವಾದರೆ ಸಿಟ್ಟು ಮಾಡ್ಕೋತೀವಿ, ಕಿವಿ ಟ್ವಿಸ್ಟ್ ಮಾಡ್ತೀವಿ, ಬಾರ ರಾಜ ಇಲ್ಲಿ ಹತ್ರ ಬಾರೋ ಅಂತ ಕರೆದವನು ಏನೋ ಪ್ರೀತಿಯಿಂದ ಹೇಳಿ ಈ ಥರ ಎಲ್ಲ ಪ್ರಶ್ನೆ ಕೇಳೋದು ಅಂತ ಹೇಳ್ಕೊಡ್ತೀವಿ. ಈ ಹ್ಯೂಮನ್ ಟಚ್ ಇದೆಯಲ್ಲ, ಅದು ನಮ್ಮ ಪರಂಪರೆ, ಈ ದೇಶದ ಪರಂಪರೆಗೆ ಗುರುಕುಲ ಪದ್ಧತಿ ಅಲ್ಲದಿದ್ದರೂ ಕೂಡ ಒಬ್ಬ ಸಭ್ಯ ಶಿಕ್ಷಕ ಬೇಕು, ವಿದ್ಯಾರ್ಥಿಗಳ ಮುಂದೆ ಬೇಕು. ಟೆಕ್ನಾಲಜಿ ಇದೆಯಾ, ಇಟ್ಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಎಸ್, ಕ್ಯಾನ್ ಮೇಕ್ ವಂಡರ್ಸ್. ಸರ್, ಡಾಕ್ಟರ್ಸ್ ರಿಪ್ಲೇಸ್ ಮಾಡ್ತಾ ಇದು AI, ಮತ್ತು ಡಾಕ್ಟರ್ಸ್ ರಿಪ್ಲೇಸ್ ಮಾಡಿದ್ರೆ ಹ್ಯೂಮನ್ ಡಾಕ್ಟರ್ಸ್ಗಿಂತ ಚೀಫ್ ಆಗುತ್ತಾ? ಡಾಕ್ಟರ್ಸು ಅದೇ ಸರ್ ಆಗಲೇ ಹೇಳ್ತಿದ್ದಾಗೆ ನರ್ಸ್ಗಳು ಆಗಲ್ಲ ಅಂತ ಅನ್ಕೊತೀನಿ. ಡಾಕ್ಟರ್ಸ್ಗಳಲ್ಲಿ ಸರ್ಜನ್ಗಳು, ಪ್ರಿಸಿಷನ್ ಸರ್ಜನ್ಗಳಲ್ಲಿ ಆಗುತ್ತೆ ಅಂತ ಎಲಾನ್ ಮಸ್ಕ್ ಹೇಳ್ತಾರೆ. ಎಲಾನ್ ಮಸ್ಕ್ ಅವ್ರಿಗೆ ರೋಬೋಟಿಕ್ಸ್ ಬಗ್ಗೆ ಒಲವಿದೆ, ಆದರೆ ಅವರಲ್ಲಿ ಕೆಲವು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. AI ಪ್ರಮುಖ ಹ್ಯೂಮನ್ ಡಾಕ್ಟರ್ಸ್ ಚೀಪ್ ಆಗುತ್ತೆ ಅದು ಹೇಳಕ್ಕೆ ಬರಲ್ಲ. ಅದು ಯಾಕಂದರೆ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟು ರಿಟರ್ನ್ ಸರ್ ಅವನ್ನ ಹೇಳ್ತಿದ್ದಂಗೆ ಅಲ್ಲ ಇವೆಂಚುವಲಿ ಚೀಪ್ ಆಗುತ್ತೆ. ಇವೆಂಚುವಲಿ ಚೀಪ್ ನಮ್ಮ ಮಂಡ್ಯ ಕಡೆ ₹5 ಡಾಕ್ಟರ್ ಅಂತೀವಿ. ಇಲ್ಲ, ₹5 ಡಾಕ್ಟರ್ಸ್ ಇವೆಂಚುವಲಿ ಚೀಪ್ ಆಗುತ್ತೆ ಅಂತ. ಇವೆಂಚುವಲಿ ಅಂದರೆ ನೀವು ಒಂದು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಮಷಿನನ್ನು ಕಂಡು ಹಿಡಿದಿದ್ದೀರಿ ಅಂತಂದರೆ ಆರಂಭದಲ್ಲಿ ಅದರ ರಿಟರ್ನ್ ತಗೊಳಕ್ಕೆ ಜಾಸ್ತಿ ಇರುತ್ತೆ. ಒಂದ್ಸಲ ರಿಟರ್ನ್ ಬಂದಮೇಲೆ
ಅಥವಾ ಕಾಂಪಿಟೇಷನ್ ಬಂದಮೇಲೆ ಚೀಪ್ ಆಗ್ತಾ ಹೋಗುತ್ತೆ ಅಂಥ ಬೆಳವಣಿಗೆಗಳನ್ನ ಡೆಫಿನೆಟ್. ನನ್ನ ಹೆಸರು ಅಂತಕಾಣ ಅಂತ, ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯದಿಂದ ಬಂದಿದ್ದೀನಿ. ನಾನು ಇಂಜಿನಿಯರಿಂಗ್ ಸೇರ್ತಾ 2022 ಕೊನೆ 2023 ಆಗ್ತಾನೆ ChatGPT ಬಂದಿತ್ತು. ಅಂದರೆ ಜನರೇಟಿವ್ ಆಗ ಶುರು ಆಯಿತು. ಅದು ಈಗ 3 ವರ್ಷಗಳ ಕಾಲ ನಾನು ಇಂಜಿನಿಯರಿಂಗ್ ಹೋಗ್ತಾ ಅದ್ರ ಜೊತೆ ವಿಕಸಿತ ಆಗಿ ಬಂದಿದೆ. ಈಗ ನಾವು ಏಜೆಂಟಿಕ್ AI ಬಂದಿದ್ದೀವಿ. ಅಂದರೆ ಈಗ ನಾವು ನೋಡೋದಾದರೆ ಓಪನ್ ಕ್ಲಾ ಅಂತ ಹೊಸದಾಗಿ ಬಂದಿದೆ. ಜನ ಅಮೆರಿಕದಲ್ಲಿ, ನಮ್ಮ ಇಂಡಿಯಾದಲ್ಲೂ ಕೂಡ ಹಲವು ಇಂಜಿನಿಯರ್ಗಳು ಅದಕ್ಕೋಸ್ಕರ ಒಂದು ಕಂಪ್ಯೂಟರ್ ಕೊಟ್ಬಿಟ್ಟು ನೀನು ಕೆಲಸ ಮಾಡು ಅಂತ ಬಿಟ್ಕೊಡ್ತಿದ್ದಾರೆ. ಜನರೇಟಿವ್ AI ಏನಾಗ್ತಿತ್ತು ಅಂತ ಅಂದರೆ, ನಮ್ಮ ಒಂದು ಆ್ಯಪ್ ಒಳಗೆ ಅಥವಾ ಒಂದು ಕಂಟೈನರ್ ಒಳಗೆ ಅದು ಬದುಕ್ತಿತ್ತು. ನಾವೊಂದು ಪ್ರಶ್ನೆಯನ್ನು ಕೇಳ್ತಿದ್ವಿ, ಅದು ಉತ್ತರ ಮಾಡ್ತಿತ್ತು, ಅಲ್ಲಿಗೆ ಅದು ಮುಗಿತಿತ್ತು. ಅಥವಾ ಒಂದು ಇಮೇಜ್ ಜನರೇಟ್ ಮಾಡಿ, ವಿಡಿಯೋ ಜನರೇಟ್ ಮಾಡಿ ಅಂತ ಹೇಳ್ತಿದ್ವಿ, ಅಲ್ಲಿಗೆ ಮುಗಿತಿತ್ತು. ಆದರೆ ಈಗ ಏಜೆಂಟಿಕ್ AI ಏನಾಗ್ತಿದೆ ಅಂತ ಅಂದರೆ, ಅದು ಒಂದು ಕಂಪ್ಯೂಟರ್ನೇ ತನ್ನ ಕಂಪ್ಯೂಟರಲ್ಲೇ ಬದುಕ್ತಿದೆ. ಏನು ಕೆಲಸ ಬೇಕಾದರೂ ಅದು ಮಾಡ್ತಿದೆ, ಇಂಟರ್ನೆಟ್ ಕನೆಕ್ಟ್ ಆಗ್ತಿದೆ, ಮೇಲ್ ಮಾಡ್ತಿದೆ, ಯಾರಿಗೋ ಬಂದು ನಮ್ಮನೆ ಕೆಲಸ ಮಾಡು ಅಥವಾ ಓಲಾ ಬುಕ್ ಮಾಡು ಆ ರೀತಿ ಅಂತೆಲ್ಲ ಮಾಡ್ತಾ ಇದೆ. ನನ್ನ ಪ್ರಶ್ನೆ ಏನಂತ ಅಂದರೆ, ಈ ಏಜೆಂಟಿಕ್ ಏನ ಜ್ಞಾನ ಏನಿದೆಯಲ್ಲ, ಈಗ ಓಪನ್ ಕ್ಲಾ ಹೀಗೆ ಕೆಲಸ ಮಾಡ್ಬೋದು, ಓಪನ್ ಕ್ಲಾನ್ ಹೀಗೆ ಇನ್ಸ್ಟಾಲ್ ಮಾಡ್ಬೋದು, ಅಥವಾ ಇದನ್ನ ನಾವು ಈ ರೀತಿ ಬಳಸ್ಬೋದು ಅಂತ ಕೆಲವು ಜನರ ಹತ್ರ ಇದೆ ಈಗ. ಆ ಕೌಶಲ್ಯ ಆಗಲಿ, ಅದು ಮಾಡಬಹುದು ಅಂತನಾಗಲಿ, ಅದು ಬಹಳ ಸುಲಭ. ಅದನ್ನ ಸೃಷ್ಟಿ ಮಾಡಿದವನು ಕೂಡ ಏನು ಬಳಸಿ ಸೃಷ್ಟಿ ಮಾಡಿರೋದು. ಸೊ ಅದು ಆ ಜ್ಞಾನ ಕೆಲವು ಜನರ ಹತ್ರ ಇದೆ. ಈಗ ನಮ್ಮ ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಹೇಗೆ ಧನ ಅನ್ನೋದೇನಿದೆ ಅಥವಾ ದುಡ್ಡು ಅನ್ನೋದೇನಿದೆ ಬಹಳಷ್ಟು ಕೆಲವೇ ಜನರ ಕೈಯಲ್ಲಿದೆ. ಈ ಪರಿಸ್ಥಿತಿ AI-ಯಿಂದ ಆ ಜ್ಞಾನ ಏನಿದೆ, ಆ ಕೌಶಲ್ಯ ಏನಿದೆ, ಅದು ಕೂಡ ಬರೀ ಕೆಲವೇ ಜನರ ಹತ್ರ ಇರೋದ್ರಿಂದ ನಮ್ಮ ಜನಸಾಮಾನ್ಯರು ಏನಿದ್ದಾರೆ, ಬಹಳಷ್ಟು ಪಾಪ್ಯುಲೇಷನ್ ಏನಿದೆ, ಅವರಿಗೆ ಆ ಕೌಶಲ್ಯಕ್ಕಾಗಲಿ, ಆ ಬುದ್ಧಿಮತ್ತೆಗಾಗಲಿ ಯಾವ ರೀತಿ ಅದು ಎಫೆಕ್ಟ್ ಆಗ್ಬೋದು, ಅಥವಾ ಅವರಿಗೆ ಈ ಜ್ಞಾನ ನಾವು ಹೇಗೆ ಕೊಡ್ಬೋದು, ಮುಂದೆ ನಮ್ಮ ಜಗತ್ತು ಹೇಗಿರುತ್ತೆ, ಈ ಜ್ಞಾನ ಕೆಲವರು ಜನರ ಕೈಯಲ್ಲಿದ್ದರೆ. AI ತಿಳುವಳಿಕೆಯ ಮೇಲಿನ ಮೊನೋಪೊಲಿ. ನಿಮ್ಮ ಪ್ರಶ್ನೆ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಇದನ್ನು ಆದರೂ ನಾನು ಉತ್ತರಿಸ್ತೇನೆ ಎರಡು ರೀತಿ ನೋಡಿಕೊಂಡು. ಒಂದು ಆಂಥ್ರೋಪಿಕ್ ಕೋವರ್ಕ್ ಬಗ್ಗೆ ಹೇಳ್ತಿದ್ದೀರಾ. ಆಂಥ್ರೋಪಿಕ್ ಕೋವರ್ಕು ಏಜೆಂಟಿಕ್ AI, ಕ್ಲಾಡು ಅಥವಾ ಓಪನ್ ಜಮಿನಿ ಏನಿದೆ ಅವಲ್ಲ LLMಗಳು, ಈ ಎಲ್ಲನೂ ಸುಪ್ರಿಮಸಿ ಸದ್ಯಕ್ಕೆ ಇವಾಗ ಅಮೇರಿಕಾ ಫಸ್ಟ್ ಇದೆ, ಓಪನ್ ಮಾಡೆಲ್ಸಲ್ಲಿ ಚೈನಾ ಸೆಕೆಂಡ್ ಇದೆ, ಆಯಿತಾ. ಅವರು ಫಸ್ಟ್ ಸೆಕೆಂಡಲ್ಲಿದ್ದಾರೆ. ಥರ್ಡ್ ಡೀಪ್ ಮೈಂಡ್ UK ಇದೆ. ಅಕಾಡೆಮಿಕ್ ರಿಸರ್ಚ್ ಕ್ವಾಲಿಟಿನಲ್ಲಿ ಸಿಂಗಪೂರ್ ಇದೆ. ನಾವು ಭಾಳ ಹಿಂದೆ ಇದ್ದೀವಿ, ಆಯಿತಾ. ನಾವು ಕಂಪೀಟ್ ಮಾಡೋಕ್ಕೆ ಆಗಲ್ಲ ಅವ್ರ ಜೊತೆ ಅಂತ ಹಂತದಲ್ಲಿದ್ದೀವಿ ನಾವು ಸರ್ವಭೌಮಿ ಎಲ್ಲ ಇರೋದೆಲ್ಲ ನಾವು ಒಳಗಡೆ ನಮಗೋಸ್ಕರ ಮಾಡ್ಕೊಂಡಿರೋ ಹೋರಾಟಗಳಷ್ಟೇ. ನಾವು ಅವ್ರ ಜೊತೆ ಕಂಪೀಟ್ ಮಾಡೋಕ್ಕಾಗಲ್ಲ. ಎರಡನೇದು, ನೀವು ಏಜೆಂಟಿಕ್ AI ಸ್ಕಿಲ್ ಸೆಟ್ ಹೇಳಿದ್ರಲ್ಲ, ಪ್ಲಗಿನ್ಗಳು ಕ್ರಿಯೇಟ್ ಮಾಡೋದು, ಅದು ಯಾರು ಬೇಕಾದ್ರೂ ಮಾಡ್ಬೋದು. ಮತ್ತು ತುಂಬ ಸುಲಭ. ನಾನು ಆಗಲೇ ಅವ್ರು ಸರ್ಗೆ ಹೇಳ್ತಿದ್ದೆ, ಪ್ಲಗಿನ್ ಕ್ರಿಯೇಟ್ ಮಾಡೋದಕ್ಕೆ 4 ಭಾಳ ಸರಳ. ಅದು ಹೇಳಿದೆ, ಒಂದು ಸ್ಕಿಲ್ಸ್ ಅಂತ ಒಂದು MD ಫೈಲ್ ಕ್ರಿಯೇಟ್ ಮಾಡಬೇಕು, ಒಂದು ಕಮ್ಯಾಂಡ್ಸ್ ಅಂತ ಫೈಲ್ ಕ್ರಿಯೇಟ್ ಮಾಡಬೇಕು, ಆಮೇಲೆ ಕನೆಕ್ಟರ್ ಅಂತ, ಆಮೇಲೆ ಕೋ ಏಜೆಂಟ್ಸ್ ಅಂತ. ಅದನ್ನು ಆನ್ಲೈನು ಇಲ್ಲಿ ಎಲ್ರಿಗೂ ಅರ್ಥ ಆಗಲ್ಲ ಅಂತ ನಾನು ಲಿಮಿಟ್ ಮಾಡ್ತೀನಿ. ಆನ್ಲೈನ್ ಹೋಗಿ ನೀವು ನೋಡಿದ್ರೆ ಇದನ್ನು ಒಬ್ಬ IT ಅಲ್ಲದೆ ಇರೋನು ಕೂಡ, ನೀವು ಎಂಜಿನಿಯರ್ ಸ್ಟೂಡೆಂಟ್ ಆಗಿದ್ದರೆ ನೀವೇ ಹೋಗಿ ಕ್ರಿಯೇಟ್ ಮಾಡ್ಬೋದು. ನೀವು ಏನು ಮಾಡ್ಬೋದು ಅಂತಂದರೆ, ನಿಮ್ಮ ತಂದೆ ಏನಾದ್ರು ಆಫೀಸ್ ಕೆಲಸ ಇದ್ದರೆ ನೀವೇ ಹೋಗಿ ಒಂದು ಪ್ಲಗಿನ್ ನಿಮ್ಮ ತಂದೆ ಆಫೀಸ್ ಇಡೀ ಆಟೋಮೇಷನ್ ಕ್ರಿಯೇಟ್ ಮಾಡಿ ನಿಮ್ಮ ತಂದೆಗೆ ಸಹಾಯ ಮಾಡ್ಬೋದು. ಅವರು ಅದನ್ನು ಡೈಲಿ ಯೂಸ್ ಮಾಡ್ಬೋದು. ಅಷ್ಟು ಸುಲಭ ಇದೆ. ಎರಡನೇದು, ಇಡೀ ಇಂಡಿಯಾ ಕಾಂಪಿಟೇಷನ್ ಎಲ್ಲಿ ನಿಲ್ತಾ ಇದೆ ಇವಾಗ ಅಂತಂದರೆ, ನಮ್ಮ ಗೌರ್ಮೆಂಟು ಕೂಡ ಏನು ಫೋಕಸ್ ಮಾಡ್ತಿದೆ ಅಂತಂದರೆ, ಬಿಕಾಸ್ ನಾವು ಅಮೇರಿಕಾ ಜೊತೆ, ಚೈನಾ ಜೊತೆ ಈ LLM ಜೊತೆ ಕಂಪೀಟ್ ಮಾಡೋಕ್ಕಾಗ್ತಿಲ್ಲ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಜೊತೆ, ಚಿಪ್ಗಳ ಜೊತೆ ಕಂಪೀಟ್ ಮಾಡೋಕ್ಕಾಗ್ತಿಲ್ಲದೆ ಇರೋದ್ರಿಂದ ನಮ್ಮದೇನಿದೆ ಕಾಂಪಿಟೆನ್ಸಿ, ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಟ್ಯಾಲೆಂಟ್ ಆ್ಯಂಡ್ ಇಂಟೆಂಟ್ ಇಂಡಿಯಾದಿರೋದು. ಆದ್ದರಿಂದ ನಾವು ಅಪ್ಲಿಕೇಶನ್ ಎಕೋಸಿಸ್ಟಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದರೆ ಇಂಡಿಯಾದ ಡೆವಲಪರ್ಸ್ ಏನಿದಾರಲ್ಲ, ಈ ಸರ್ವಿಸ್ ಬೇಸ್ಡ್ ಡೆವಲಪರ್ಸು, ಇವ್ರನ್ನೆಲ್ಲನೂ ಆಯ್ತಪ್ಪ, ನೀವು ಎಷ್ಟು ದಿವಸ ಸರ್ವಿಸ್ ಡೆವಲಪ್ ಮಾಡ್ತಾ ಇದ್ರಲ್ಲ, ಸರ್ವಿಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರಲ್ಲ, ಇನ್ಮೇಲೆ ಈ ಸ್ಕಿಲ್ ಸೆಟ್ಗಳನ್ನೆಲ್ಲ ಬದಲಾಯಿಸ್ಕೊಬಿಟ್ಟು AI ಅಪ್ಲಿಕೇಶನ್ ಡೆವಲಪ್ ಮಾಡಿ. ನಾನು ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೆ, ಮೋಸ್ಟ್ಲಿ ಇವಾಗ ಕರೆಕ್ಟ್ ಮಾಡ್ಬೋದು ಅಂತ. ಆಯಿತಾ, ಭಾರತಕ್ಕೆ ಇಲ್ಲೂ ಅಡ್ವಾಂಟೇಜ್ ಇದೆ. ಒಂದು ಅಡ್ವಾಂಟೇಜ್ ಇದೆ ನಮ್ಗೆ ಇರೋದು, ಅದು ಒಂದೇ ಅಡ್ವಾಂಟೇಜ್, ಬೇರೆ ಯಾವುದೂ ಇಲ್ಲ. ನಾವು LLM ನಾವು ಇನ್ನೊಂದು ChatGPT ಮಾಡೋಕ್ಕೆ ಖಂಡಿತ ಆಗಲ್ಲ. ಆದರೆ R&D ಕಡಿಮೆ ಇದೆ ಭಾರತದಲ್ಲಿ, ಬಟ್ ಒಂದು ಎಕೋಸಿಸ್ಟಮ್ ಇಲ್ಲ. ಆಮೇಲೆ ನಾವು ಅವ್ರು ಆಲ್ರೆಡಿ ಒಲಿಂಪಿಕಲ್ ರೇಸಲ್ಲಿ ನೋಡ್ತಾ ಇದ್ದೀವಿ, ನಾವು ಈಗಿನ ಶೂ ಹಾಕೋತಾ ಇದ್ದೀವಿ. ಸಾಧ್ಯ ಇಲ್ಲ, ಆಯಿತಾ. LLMಗಳಲ್ಲಿ ಆಲ್ರೆಡಿ ಅವ್ರು ಮುಂದೆ ಇದ್ದಾರೆ. ಹೌದು. ಚಿಪ್ ಮೇಕಿಂಗಲ್ಲಿ ಚೈನಾ ಮುಂದೆ ಇದ್ದಾರೆ. ಅವರು ಒಂಥರ
ಇದಿರ್ತಿದ್ದಾರೆ ಸರ್ ಆಗಲೇ ಹೇಳ್ದ ಹಾಗೆ ಹೋಮೋಜಿನಿಯಸ್ಸು ಪಡಕ್ಕನ ಎಲ್ಲನೂ ಕಾಪಿ ಮಾಡಿಬಿಡ್ತಾರೆ. ಆಮೇಲೆ ಲಾರ್ಜ್ ಸ್ಕೇಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ನಾರ್ತ್ ಕೊರಿಯಾ ಸೌತ್ ಕೊರಿಯಾದವರು ಚಿಪ್ ಮೇಕಿಂಗಲ್ಲಿ ಮುಂದಿದ್ದಾರೆ. ಅಕಾಡೆಮಿಕ್ ಕ್ವಾಲಿಟಿನಲ್ಲೂ ಸಿಂಗಾಪುರ್ ಅಂತವರೆಲ್ಲ ಮುಂದಿದ್ದಾರೆ. ಎಸ್. ಸೊ ನಮ್ಗಿರೋದು ಜನಸಂಖ್ಯೆ ಇದೆ. ಆಮೇಲೆ ನಾವು ಐ ಟಿ ಸ್ವಲ್ಪ ಟಚ್ ಇದೆ, ಕಂಪ್ಯೂಟರ್ ಟಚ್ ಇದೆ. ಆಮೇಲೆ ಇಂಟೆಂಟ್ ಇದೆ, ದುಡಿಬೇಕಪ್ಪ, ಬದುಕಬೇಕಪ್ಪ, ಏನಾದ್ರು ಮಾಡಬೇಕಪ್ಪ, ಇಂಟೆಂಟ್ ಇದೆ. ಆದ್ದರಿಂದ ನಾವೆಲ್ಲ ಏನಾಗಬೇಕು, ಈ AI ಸ್ಕಿಲ್ ಸೆಟ್ ಬೆಳೆಸ್ಕೋಬೇಕು. ನೀವು ಕೇಳ್ತಿರಲ್ಲ, ಆ ಸ್ಕಿಲ್ ಸೆಟ್ ಅವೈಲೇಬಲ್ ಇದೆ. ಸರ್ ನಮಸ್ತೆ, ನನ್ನ ಹೆಸರು ಲೋಕನಾಥ್ ಅಂತ. ಈಗ ನಾವು ಜೊತೆ ಬದುಕುವ ಅನಿವಾರ್ಯತೆ ಅಂತೂ ಸೃಷ್ಟಿ ಆಗ್ತಾ ಇದೆ. ಜೆನ್ಜಿ ಆಗಿ ಮತ್ತು ಮುಂದಿನ ಆಲ್ಫಾ ಮಕ್ಕಳಿಗೆ ಬೇಸಿಕ್ಕಾಗಿ ಯಾವ ಥರ AI ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು, AI ಸ್ಕಿಲ್ಸ್ ಏನೆಲ್ಲ AI ಸ್ಕಿಲ್ಸ್ ಕಲಿಯೋ ಅವಶ್ಯಕತೆ ಇದೆ ಸರ್? ಒಂದು, ನೀವು AI ಜನರೇಟಿವ್ AI ಬಗ್ಗೆ ತಿಳ್ಕೊಂಡಿರಬೇಕು, ಹೆಂಗೆ ಬಳಸಬೇಕು ಅನ್ನೋದು. ಪ್ರಾಂಪ್ಟ್ ಇಂಜಿನಿಯರಿಂಗು ನೇರವಾಗಿ ಬಳಸೋದು ಕಲ್ತಿರಬೇಕು ಒಂದು. ಎರಡನೇದು, ಸಾಧ್ಯವಾದರೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಬಳಸ್ಕೊಂಡು AI ಪ್ರೋಗ್ರಾಮಿಂಗ್ ಮಾಡೋದು ಕಲ್ತ್ಕೋಬೇಕು. ಅಂತಂದರೆ API, ಗೂಗಲ್ ಜೆಮಿನಿ ಅಥವಾ ಓಪನ್ AI ಇವರೆಲ್ಲ APIs ಅಂತ ಕೊಡ್ತಾರೆ. ಅವನ್ನ ಬಳಸ್ಕೊಂಡು ಒಂದು ಅಪ್ಲಿಕೇಶನ್ ಆಟೋಮೇಷನ್ ಮಾಡೋದು ಕಲ್ತ್ಕೊಂಡ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಹೆಂಗೆ AI ಅಂದರೆ ಏನು ಅಂತ ಒಂದು ಬೇಸಿಕ್ ಐಡಿಯಾ ಸಿಗುತ್ತೆ. ಆಮೇಲೆ ಈಗ ಇವ್ರು ಹೇಳ್ತಿದ್ದ ಹಾಗೆ ಓಪನ್ ಸೋರ್ಸ್ ಮಾಡೆಲ್ ಬಳಸ್ಕೊಂಡು ಏಜೆಂಟಿಕ್ AI ಅಪ್ಲಿಕೇಶನ್ ಪ್ಲಗಿನ್ಗಳು ಡೆವಲಪ್ ಮಾಡೋದು ಕಲ್ತ್ಕೊಂಡ್ರೆ ನಿಮಗೆ ಒಂದು AI ಒಂದು ಯಾವುದೇ ಇರುವ ಸಮಸ್ಯೆಯನ್ನು ಅಥವಾ ಇರುವ ಅಪ್ಲಿಕೇಶನನ್ನು AI ಮಯ ಮಾಡುವುದು ಹೇಗೆ ಅಂತ ಒಂದು ಐಡಿಯಾ ಸಿಗುತ್ತೆ. ಒಂದು ನೀವಾಗೇ ಪರಿಹಾರ ಸೊಲ್ಯೂಷನ್ ಕಂಡುಹಿಡಿತೀರಿ, ಅಪ್ಲಿಕೇಶನ್ ಮಾಡ್ತೀರಿ, ಅಥವಾ ಒಂದು ಕಂಪ್ನಿಗೆ ಉದ್ಯೋಗಿಯಾಗಿ ತಯಾರಿ ಆಗೋಕ್ಕೆ ಸಿದ್ಧವಾಗ್ತೀರಿ. ಎಸ್. ಒಂದು ಮಾತು ಚರ್ಚೆಯಲ್ಲಿ ಬಂತು, ಯಾವ ರೀತಿಯ ಉದ್ಯೋಗಗಳು ಉಳ್ಕೊಂಡಿರ್ತವೆ, ಯಾವ ರೀತಿಯ ಅವಕಾಶಗಳು ಉಳ್ಕೊಂಡಿರ್ತವೆ ಅಂದರೆ ಸೃಜನಶೀಲತೆ ಉಳ್ಕೊಂಡಿರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಐ ಡಿಸ್ಅಗ್ರಿ ವಿತ್ ಇಟ್ ಸರ್. ಹೌದಾ? ಅಂದರೆ ಬಹುಶಃ ಕ್ರಿಯೇಟಿವಿಟಿ ಕೂಡ AIನಿಂದ ಡಿಸ್ರಪ್ಟ್ ಆಗಬಹುದು ಅಂತ ನನಗನ್ಸುತ್ತೆ. ಈಗ ಆರಂಭದಲ್ಲಿ ChatGPT ಬಂದಾಗ ಒಂದು ವಿಡಿಯೋ ಕ್ರಿಯೇಟ್ ಮಾಡಿಬಿಟ್ರು ಅವರು. ಅದು ಎಷ್ಟು ಜನರು ಉದ್ಯೋಗ ತಿಂತು ಅಂತ ನೋಡ್ತಾ ಇದ್ದೆ. ಒಬ್ಬ ಒಳ್ಳೆ ಕ್ಯಾಮ್ರಾಮ್ಯಾನ್ ಬೇಕಾಗಿತ್ತಲ್ಲಿ, ಕ್ರಿಯೇಟಿವ್ ಆದಂಥ ಕ್ಯಾಮ್ರಾಮ್ಯಾನ್. ಅಂದರೆ ನಾನು ಫೋಕಸ್ ಎಷ್ಟು ಇಡಬೇಕು, ಯಾವ ಲೆನ್ಸ್ ಬಳಸಬೇಕು ಅಂತ ನಿರ್ಧರಿಸಿ ಕೆಲಸ ಮಾಡಬಲ್ಲಂಥ ಒಬ್ಬ ಕ್ಯಾಮ್ರಾಮ್ಯಾನ್ ಬೇಕಾಗಿತ್ತು. AI ಮಾಡ್ತಲ್ಲಿ ಮ್ಯೂಸಿಕ್ ಜನ್ರೇಟ್ ಮಾಡ್ತಾ ಇದೆ AI. ನಾನು ನನ್ನ ಮನೆ ಮೇಲೆ ಗೋಡೆ ಮೇಲೆ ಯಾವುದೊಂದು ಚಿತ್ರ ಬಿಡಿಸ್ಬೇಕಾಗಿತ್ತು, ನಾನು ಕಲಾವಿದರನ್ನು ಹುಡುಕ್ತಾ ಇದ್ದೆ. ಇನ್ನೊಬ್ರು ಆಪ್ಷನ್ ಕೊಟ್ಟರು, ಪ್ರಿಂಟ್ ಮಾಡಿಬಿಡುತ್ತೀರಿ, ನೀವು ಯಾವ ಚಿತ್ರ ಕೊಟ್ಟರು ಅದನ್ನ ಪ್ರಿಂಟ್ ಮಾಡಿಬಿಡುತ್ತೆ, ನಿಮ್ಮ ತಲೆಯಲ್ಲಿ ಯಾವುದಾದ್ರೂ ಇದ್ದರೆ ಹೇಳಿ ಅಂತ. AI ಬಂದಿಲ್ಲ ಅಲ್ಲಿ ಇನ್ನೂ, ಆಲ್ರೆಡಿ ಒಬ್ಬ ಕಲಾವಿದನ ಕೆಲಸ ಹೋಯ್ತಾ ಅಂತ ಅನ್ನಿಸ್ತಾ ಇದೆ ನನಗೆ. ಸೃಜನಶೀಲತೆಗೆ ಹೊಡೆತ ಬೀಳುತ್ತೆ ಸರ್ ಇದರಲ್ಲಿ. ನಾನು ಯಾಕೆ ಹೇಳ್ತೀನಿ ಅಂದರೆ, ಈಗ ನಿಮಗೆ ಕೊಟ್ಟಂಥ ಸೊಲ್ಯೂಷನ್ಗಳೆಲ್ಲ ಎಲ್ಲಿಂದಲೋ ಬಂದದ್ದಲ್ಲ, ಈಗಾಗಲೇ ಇರುವಂಥದ್ದು. ಹೌದು. ದೇರ್ ಇಸ್ ಅ ರಿಪಾಸಿಟ್ರಿ ಆಫ್ ಎವ್ರಿಥಿಂಗ್ ಇನ್ ದ ಓಪನ್ ದೇರ್. ಅಲ್ಲಿರುವಂಥದ್ದನ್ನು ತೊಗೊಂಡು ಅದನ್ನು ಸಂಸ್ಕರಿಸಿ ಕೊಡ್ತಾ ಇದೆ ಹೊರತು ಒರಿಜಿನಲ್ ಕೊಡ್ತಾ ಇಲ್ಲ. ಓಕೆ. ಈಗ ನೀವು ಫಸ್ಟು ಒಂದು ಉದ್ಘೋಷಕರ ರೀತಿಯಲ್ಲಿ ಚಂದ ಮಾತಾಡಿದ್ರಿ, ಅದು ಇರಲಿಲ್ಲ ಅಲ್ಲಿ. ಅಂದರೆ ನಮಗೆಲ್ಲ ಖುಷಿ ಆಯ್ತು, ಇಲ್ಲಿರೋ ಪ್ರೇಕ್ಷಕರಿಗೆಲ್ಲ ಏನು ಹನುಮಕ್ನವ್ರು ಸರ್ ಅಂದರೆ ಹಿಂಗೆ ಇದು ಒಂದು ಇವರು ಒಂದು ಎಂಟ್ರಿ ಲೆವೆಲ್ ಹಿಂಗಿರುತ್ತೆ ಅಂತ ಖುಷಿ ಆಗುತ್ತೆ. ಆ ಒರಿಜಿನಾಲಿಟಿ ಅಲ್ಲಿಲ್ಲ. ಸೊ ಇಟ್ ಇಸ್ ಅ ಕಾಪಿ ಪೇಸ್ಟ್. ಅಂದರೆ AIನ ಆರಂಭದಲ್ಲಿ ಹಿಂಗಿದೆ ಅಂತಂದರೆ ಇನ್ನೊಂದು 5 ವರ್ಷಕ್ಕೆ ಒರಿಜಿನಾಲಿಟಿಯನ್ನು, ಈಗ ಉದಾಹರಣೆಗೆ ನನಗೊಂದು ಚಂದ ಪೇಂಟಿಂಗ್ ಬೇಕಾಗಿದೆಯಪ್ಪ, ಹಿಂದೆ ಗುಡ್ಡಗಳಿರಬೇಕು, ಝರಿ ಇರಬೇಕು, ಹಕ್ಕಿಗಳ ಹಾರಾಡ್ತಿರ್ಬೇಕು, ಈ ರೀತಿಯಾಗಿ ನೀಟಾಗಿ ಪ್ರಾಂಪ್ಟ್ ಕೊಟ್ಟರೆ ಒಂದು ಒರಿಜಿನಲ್ ಚಿತ್ರ ಮಾಡಿಕೊಡುತ್ತೆ ಸರ್ AI. ಮಾಡಿಕೊಡುತ್ತೆ, ಇಲ್ಲ ಅಂತಲ್ಲ. ಒರಿಜಿನಲ್ ಅನ್ನಿಸುವಂಥ ಚಿತ್ರವನ್ನು ಮಾಡಿಕೊಡುತ್ತೆ ಹೊರತು ಇವತ್ತು ಪಿಕಾಸೋನ ಚಿತ್ರನ ಅದು ಮತ್ತೆ ರಿಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಡವಿಂಚಿ ಬರೆದದ್ದನ್ನು ತಂದು ಕೊಡ್ಲಿಕ್ಕಾಗಲ್ಲ. ಮೊನಾಲಿಸಾನ ಒರಿಜಿನಲ್ ಪಿಕ್ಚರ್ನ ಅದು ರೀಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ಅದರ ಒಂದು ರೆಪ್ಲಿಕಾ ಕೊಡ್ಬೋದೇ ಹೊರತು. ಓಕೆ. ಅವತ್ತು ಇವತ್ತು ಡಾಕ್ಟರ್ PB ಶ್ರೀನಿವಾಸ್, ರವಿವರ್ಮನ ಇಂಚರ ಅವ್ರು ಹಾಡಿದ ಸನ್ನಿವೇಶ ಹೇಗಿತ್ತು ಅವತ್ತು ನಿಮಗೆ ಗೊತ್ತಿದೆ. ಅದು ಅವರ ತಾಯಿ ತೀರ್ಕೊಂಡು ಒರಿಜಿನಲ್ ಕ್ರಿಯೇಟಿವಿಟಿ ಉಳ್ಕೊಳ್ಳುತ್ತೆ. ಒರಿಜಿನಲ್ ಕಾಪಿ ಕ್ಯಾಟ್ ಕ್ರಿಯೇಟಿವಿಟಿನೂ ಇದೆ ನಮ್ಮಲ್ಲಿ, ಅದು ಹೋಗುತ್ತೆ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.